ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪಕ್ಷದ ಕಾರ್ಯಕರ್ತರು ಇಂದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಸುಮಾರು 30,000 ನೋಟ್ಬುಕ್ಸ್ಗಳಿಂದ ರಾಹುಲ್ ಗಾಂಧಿ ಭಾವಚಿತ್ರವನ್ನ ಬಿಡಿಸಿದ್ದು, ಹಾಗೆ ಅಂಗವಿಕಲ ಕ್ರೀಡಾಪಟುಗಳಿಗೆ ಉಚಿತ ಸೈಕಲ್ ವಿತರಣೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರು ಹಾಗೆ ಸಾಧು ಕೋಕಿಲ್ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ್ದು, ಹಾಗೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೇನು ಅವರು ಮಾಡಿ ಅಂತ ಹೇಳಿಲ್ಲ. ನಮ್ಮ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾದ ಶ್ರೀನಿವಾಸ್ ಅವರ ಮುಖಂಡತ್ವದಲ್ಲಿ ನಾನು, ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಮಂಜುನಾಥ್ ಮತ್ತು ಸುಧಾಕರ್ ನಾವೆಲ್ಲ ಬಂದು ಯುವಕರ ಉತ್ಸಾಹ, ವಿದ್ಯಾರ್ಥಿಗಳ ಉತ್ಸಾಹವನ್ನು ಮಾಡಿದ್ದೇವೆ. ಲಕ್ಷಾಂತರ ಪುಸ್ತಕಗಳನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಜನನಾಯಕ ಅನ್ನೋದನ್ನ, ಸೊ ಅವರು ಒಂದು ಚಿತ್ರಕಲೆಯನ್ನು ಪುಸ್ತಕಗಳಲ್ಲೇ ಬಿಡಿಸಿದ್ದಾರೆ. ಅದು ಒಂದು ಕಲೆ. ಎರಡನೇದು, ನಮ್ಮ ಕ್ರೀಡಾಪಟುಗಳಿಗೆ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ವೀಲ್ ಚೇರ್ ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡಿದ್ದಾರೆ. ಸೊ ಅವ್ರಿಗೆ ಶುಭ ಹಾರೈಸಲಿಕ್ಕೆ ಬಂದಿದ್ದೇನೆ. ಭಾಳ ಸಂತೋಷ ಆಗ್ತದೆ. ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ, ಜನಸೇವೆ ಮಾಡೋಂಥ ಅವಕಾಶ ಸಿಕ್ಕಲಿ ಅಂಥೇಳಿ ತುಂಬ ಹೃದಯದಿಂದ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಸೊ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಅವರ ಜನ್ಮದಿನ. ಸರ್, ಯುದ್ಧದ ಕಾರ್ಮೋಡದ ನಡುವೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೆಂಗಳೂರಿಗೆ ಸುರಕ್ಷಿತವಾಗಿ ವಾಪಸ್ ಆಗ್ತಾ ಇದ್ದಾರೆ. ಖಂಡಿತ ನಾವು ರಕ್ಷಣೆ ಮಾಡಲೇಬೇಕು. ನನಗೆ ಹೊರಗಡೆ ದೇಶದ ನೀತಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ನಮ್ಮ ಭಾರತದ ಮಕ್ಕಳು, ಈ ಭೂಮಿ ಮಕ್ಕಳನ್ನ ನಾವೆಲ್ಲ ರಕ್ಷಣೆ ಮಾಡಲೇಬೇಕು. ಸರ್, ಇವತ್ತು ಕ್ಯಾಬಿನೆಟ್ ಇದೆ. ರಾಹುಲ್ ಗಾಂಧಿ ಬರ್ತಾರೆ, ಏನಾದರೂ ಜನರಿಗೆ ಏನಾದರೂ ಗುಡ್ ನ್ಯೂಸ್ ಏನಾದರೂ ಅದೆಲ್ಲ ನಾವು ಸದ್ಯಕ್ಕೆ ಪ್ರಸ್ತಾವನೆ ಇಲ್ಲ. ಹೇಳ್ತೀರಿ? ರಾಹುಲ್ ಗಾಂಧಿಯವರು ಈ ದೇಶದ ವ್ಯಕ್ತಿ ಅಲ್ಲ, ಅವರೊಂದು ದೊಡ್ಡ ಶಕ್ತಿ. ಅವರ ಹುಟ್ಟುಹಬ್ಬ ಅಂಗವಾಗಿ ಕಲಾವಿದರು 30,000 ಬುಕ್ಸನ್ನು ಇಟ್ಟು ಅವರ ಒಂದು ಭಾವಚಿತ್ರವನ್ನು ಮಾಡಿ, ಆ ಒಂದು ಭಾವಚಿತ್ರದ ಮುಖಾಂತರ ಒಂದು ದೊಡ್ಡ ಮೆಸೇಜನ್ನು ಕೊಡುವಂಥ ದೇಶಕ್ಕೆ ಆ ಬುಕ್ಸ್ ನಂತರ ಯೂಸ್ ಆದ ಬುಕ್ಸನ್ನು ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್. ನನ್ನ ಹೆಸರು ಶಾಹಿನಾ. ಆ್ಯಕ್ಚುಲಿ ನಾನು ಒಂದು ಕ್ರೀಡಾಪಟು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟು. ಇಲ್ಲಿವರೆಗೂ ನಾನು 75 ಮೆಡಲ್ಸ್ ಮಾಡಿದ್ದೀನಿ. ಈ ಪ್ರಯುಕ್ತ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರಾಹುಲ್ ಗಾಂಧೀಜಿ ಬರ್ತ್ಡೇಯಲ್ಲಿ ನಮಗೆಲ್ಲರಿಗೂ ಒಂದು 20 ಜನಕ್ಕೆ ನಮಗೆ ವೀಲ್ ಚೇರ್ ಕೊಟ್ಟರು. ಸೊ ವಿಲ್ ಬಿ ವೆರಿ ಗ್ರೇಟ್ಫುಲ್. ಯಾಕಂದರೆ ನಮಗೆ ಒಂದು ಕ್ರೀಡಾದಲ್ಲಿ ಹೋಗಬೇಕಂದ್ರೂ ಒಂದು ಈ ವೀಲ್ ಚೇರ್ ಇದ್ದರೆ ಇಟ್ ಈಸ್ ವೆರಿ ಯೂಸ್ಫುಲ್. ನ್ಯಾಷನಲ್ ಇರಲಿ, ಇಂಟರ್ನ್ಯಾಷನಲ್ ಇರಲಿ, ನಮಗೆ ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇದು ಅನುಕೂಲ ಆಗುತ್ತೆ ವೀಲ್ ಚೇರು. ಸೊ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ಅವರು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರು. ಹಿ ಗೇವ್ ಅಸ್ ಎನ್ಕರೇಜ್ಮೆಂಟ್. ಸೊ ಥ್ಯಾಂಕ್ಫುಲ್ ಟು ಎವ್ರಿಥಿಂಗ್. ಖುಷಿ ಆಯಿತು. ನಮ್ಮ ರಾಹುಲ್ ಜಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ಬಂದು ಕೊಟ್ಟು ಅವರು ಹುಟ್ಟುಹಬ್ಬನ ಅರ್ಥಪೂರ್ವಕವಾಗಿ ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ ವಿಕಲಚೇತನರೆಲ್ಲ ಕ್ರೀಡಾಪಟುಗಳು ಭಾಳ ಖುಷಿಯಾಯಿತು. ನಾವು ಒಬ್ಬರೊಬ್ಬರು ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸದಾ ನಾವು ಪ್ರಾಕ್ಟೀಸಲ್ಲಿ ಮತ್ತು ಬೇರೆ ಬೇರೆ ಇವೆಂಟಲ್ಲಿ ಭಾಗವಹಿಸ್ತಾ ಇದ್ದೋ. ಇವತ್ತೆಲ್ಲ ಕುಟುಂಬವಾಗಿ ಸೇರಿ ಒಂದು ಒಳ್ಳೆಯ ಒಂದು ಸಂದರ್ಭ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಭಾಳ ಖುಷಿಯಾಯಿತು. ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಎಲ್ಲರೂ ಭೇಟಿ ಮಾಡಿ ನಮ್ಮನ್ನ ಎಂಕರೇಜ್ ಮಾಡಿದ್ರು. ಅವರು ಭಾಳ ಒಂದು ಏನು ಹೇಳೋದು, ಖುಷಿಯಿಂದ ನಮ್ಮನ್ನು ಮಾತಾಡಿಸಿದ್ದು ನಮ್ಮೆಲ್ಲರಿಗೂ ಒಂದು ರೀತಿ ಎಂಕರೇಜ್ ಮಾಡ್ದಂಗೆ ಆಯಿತು ಸರ್. ರಾಹುಲ್ ಗಾಂಧಿಯವರ ಹುಟ್ಟಿದ ದಿನ. ಅದರಿಂದ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದು ನಮ್ಮ ವಿಕಲಚೇತನ ಕ್ರೀಡಾಪಟುಗಳಿಗೆ, ವಿಕಲಚೇತನರಿಗೆ ಸಹಕಾರ ನೀಡಿ ಮತ್ತು ಇಲ್ಲಿ ಒಂದು ಡ್ರಾಯಿಂಗನ್ನು ಒಂದು ರಾಹುಲ್ ಗಾಂಧಿ ಭಾವಚಿತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ತುಂಬ ಇದು ಚೆನ್ನಾಗಿ, ಇದು ಎಲ್ಲ ಕಡೆ ಸ್ವಲ್ಪ ಇದ್ರ ಥರ ಆಗುತ್ತೆ, ಅಟ್ರಾಕ್ಟಿವ್ ಆಗಿದೆ. ನಮಗೆ ಡಿ ಕೆ ಶಿವಕುಮಾರ್ ಬಂದು ನಮಗೆ ವೀಲ್ ಚೇರು ಪ್ಲಸ್ ನಮ್ಮ ಡಿಸೇಬಲ್ ಪರ್ಸನ್ಸ್ಗಳಿಗೆಲ್ಲ ಭರವಸೆ ಕೊಟ್ಟೋಗಿದ್ದಾರೆ. ಮಾತಾಡ್ಸೋದು ನಮ್ಮ ಏನಿಲ್ಲ, ಆಲ್ ದ ಬೆಸ್ಟ್ ಅಂದರು. ನೋಡಿದ್ರು ನಮ್ಮದು ಜರ್ಮನಿದು ಮೆಡಲ್ ನೋಡಿದ್ರು, ನೋಡ್ಬಿಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿದ್ರು.